ಕರ್ನಾಟಕ ರಾಜ್ಯದ ಎಲ್ಲ ಆಟೋ ರಿಕ್ಷಾ ಚಾಲಕರು, ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನವದೆಹಲಿಯಲ್ಲಿ ಕೇಂದ್ರ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ತಮ್ಮೆಲ್ಲರ ಪರವಾಗಿ ಸದಾ ನಿರಂತರವಾಗಿ ಕೆಲಸ ಮಾಡ್ಕೊಂಡ್ಬರ್ತಾಯಿದೆ. ಇವತ್ತು ಕೂಡ ತಮ್ಮೆಲ್ಲರ ಒಂದು ಶ್ರೇಯೋಭಿಲಾಷೆಯನ್ನು ಕೋರ್ತಾ ಇವತ್ತು ಒಂದು ಮನವಿಯನ್ನು ಸಾರಿಗೆ ಮಂತ್ರಿಗಳಿಗೆ ಸಲ್ಲಿಸಿದ್ದೀವಿ. ಏನಿವತ್ತು ಅಗ್ರಿಗೇಟರ್ ಕಂಪನಿಗಳು ಮನಸೋ ಇಚ್ಛೆ ಕಮಿಷನ್ ತೊಗೊತಾ ಇದೆ, ಆ ಕಮಿಷನ್ಗೆ ತಕ್ಕಂತೆ ಏನು ಇವತ್ತು 20%, 30%, 18% ತೊಗೊತಾ ಇದೆ, ಅದನ್ನು ದಯವಿಟ್ಟು 10%ಗಿನ್ನ ಹೆಚ್ಚಾಗಿ ತೊಗೋಬಾರ್ದು. ಆ ರೀತಿಯಾದಂಥ ಕ್ಯಾಪನ್ನು ನೀವು ಮಾಡಬೇಕು, ಅಗ್ರಿಗೇಟರ್ ರೂಲ್ಸ್ ಅಡಿಯಲ್ಲೇ ತರಬೇಕು ಅಂತೇಳ್ಬಿಟ್ಟು ಅನ್ನೋವಂಥ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆ ಇವತ್ತು ಬೇಕಾಬಿಟ್ಟು ತಮಗೆ ಮನಸೋ ಇಚ್ಛೆ ಏನು ದರಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ದರಗಳಿಗಿನ್ನ ಹೆಚ್ಚಾಗಿ ಕಡಿಮೆ ಮಾಡ್ತಾಯಿದೆ. ಅದ್ರ ಬಗ್ಗೆ ಕೂಡ ಯಾವುದೇ ಕಾರಣಕ್ಕೆ ಆಗಲಿ ಸರ್ಜ್ ಪ್ರೈಸನ್ನು ಕೂಡ 20%ಗಿನ್ನ ಹೆಚ್ಚು ಮಾಡಬಾರ್ದು ಮತ್ತು ಕಡಿಮೆಯನ್ನು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ದರದಲ್ಲೇ ಅದಕ್ಕಿಂತ 20%ಗಿನ್ನ ಕಡಿಮೆ ಮಾಡಬೇಕು. ಏನು ಈಗ 50% ಅಂತಿದೆ ಮತ್ತು 150% ಇದೆ, ಅದನ್ನು 20% ಕಡಿಮೆ 20% ಹೆಚ್ಚು, ಅದಕ್ಕಿಂತ ಹೆಚ್ಚಾಗಿ ಮಾಡಬಾರ್ದು. ಸಾರ್ವಜನಿಕರಿಗೂ ಒಳ್ಳೆಯದಾಗತ್ತೆ ಮತ್ತು ನಮ್ಮ ಆಟೋ ಚಾಲಕರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಮನವಿಯನ್ನು, ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೂ ಒಳ್ಳೆಯದಾಗುತ್ತೆ ಅನ್ನುವಂಥ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಗೇಟರ್ ರೂಲ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಬೇಕು. ಅದರಲ್ಲಿ ಅಗ್ರಿಗೇಟರ್ ಅಡಿಯಲ್ಲಿ ಇವತ್ತು ಗೂಡ್ಸ್ ಕ್ಯಾರಿಯರ್ಸ್ ಬರ್ತಾ ಇಲ್ಲ. ಇದು ಇವತ್ತು ನೊಂದ ಚಾಲಕರ ವೇದಿಕೆಯ ಬಹುದಿನಗಳ ಬೇಡಿಕೆ ಮತ್ತು ಹೋರಾಟ ಆಗಿದೆ. ಅದರಿಂದ ನಾವು ಮಾನ್ಯ ಮಂತ್ರಿಗಳಲ್ಲಿ ಕೇಳಿದ್ದೀವಿ, ದಯವಿಟ್ಟು ಈ ಒಂದು ಏನು ಅಗ್ರಿಗೇಟರ್ ರೂಲ್ಸ್ ಇದೆ ಅದರಲ್ಲಿ ಈ ಗೂಡ್ಸ್ ವಾಹನಗಳನ್ನು ಕೂಡ ತಾವು ತಗೊಂಬನ್ನಿ ಅನ್ನುವಂಥ ಮನವಿಯನ್ನು ಇವತ್ತು ಮಾಡಿದ್ದೀವಿ. ಅದರಿಂದ ನಮ್ಮ ಮಾನ್ಯ ಮಂತ್ರಿಗಳು ಅದರ ಬಗ್ಗೆ ಇವತ್ತು ಅವರಿಗೆ ಸ್ವಲ್ಪ ಅನಾರೋಗ್ಯದ ಕಾರಣ ಒಂದು ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ಅದರಿಂದ ಇವತ್ತು ಮಾತಾಡಲಿಕ್ಕಾಗಿರಲಿಲ್ಲ, ಅವ್ರಿಗೆ ಗಂಟಲು ಸ್ವಲ್ಪ ಇದಾಗಿದ್ದ ಕಾರಣದಿಂದ. ಅದರಿಂದ ಅದನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಂದು ಅಧಿಕಾರಿಗಳ ಬಳಿ ಸಭೆಯನ್ನು ನಡೆಸಿ ಒಳ್ಳೆ ರೀತಿಯಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಮ್ಮ ಚಾಲಕರಿಗೆ, ಆಟೋ ಚಾಲಕರಿಗೆ, ಮಾಲೀಕರಿಗೆ ಮತ್ತು ಇವರಿಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಆ ರೀತಿಯ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ತಮಗೆಲ್ರಿಗೂ ಇದೊಂದು ಶುಭ ಸಮಾಚಾರ. ಈ ಶುಭ ಸಮಾಚಾರವನ್ನು ತಮಗೆಲ್ರಿಗೂ ತಿಳಿಸ್ಬೇಕು ಅನ್ನೋ ಕಾರಣದಿಂದ ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ನಟರಾಜ್ ಶರ್ಮಾ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ.